2035 ಹೊತ್ತಿಗೆ ಸ್ವತಂತ್ರವಾಗಿರುವಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಗಗನಯಾನ ಅದರ ಜೊತೆಗೆ ಚಂದ್ರನ ಮೇಲ್ಮೈ ಈ ರೀತಿಯ ವಿವಿಧ ಅಧ್ಯಯನ ಮಾಡಲೆಂದು ಇಸ್ರೋ ಡಿಸೆಂಬರ್ 30ರಂದು ಒಂದು ಸ್ಪೇಸ್ ಅಂದ್ರೆ ಸ್ಪೇಡೆಕ್ಸ್ ಅನ್ನು ಲಾಂಚ್ ಮಾಡಿತ್ತು. ಬಟ್ ಇದು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮೊದಲ ಒಂದು ವಾರದೊಳಗೆ ಅದು ಡಾಕಿಂಗ್ ಪ್ರಕ್ರಿಯೆ ಕೂಡ ನಡಿಬೇಕಾಗಿತ್ತು. ಬಟ್ ಇದೀಗ 14 ದಿನ ಆಗಿದೆ, ಇನ್ನು ಕೂಡ ಡಾಕಿಂಗ್ ಪ್ರಕ್ರಿಯೆ ಆಗಿಲ್ಲ. ಹಾಗಾದ್ರೆ ಬಾಹ್ಯಾಕಾಶದಲ್ಲಿ ಇಸ್ರೋ ವಿಜ್ಞಾನಿಗಳಿಗೆ ಎದುರಾಗಿರುವಂತಹ ಸವಾಲೇನು, ಈ ಒಂದು ಸವಾಲನ್ನು ಮೆಟ್ಟಿನಲ್ಲೂ ಇಸ್ರೋ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ, ಈ ಎಲ್ಲ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್.ವಿ. ಶರ್ಮಾ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಎಲ್ಲವೂ ಅಂದುಕೊಂಡಂತಾಗಿದ್ರೆ ಇಷ್ಟೊತ್ತಿಗೆ ಡಾಕಿಂಗ್ ಪ್ರಕ್ರಿಯೆ ಆಗ್ಬೇಕಾಗಿತ್ತು, ಕೋಟ್ಯಂತರ ಭಾರತೀಯರ ಕನಸು ಕೂಡ ನನಸಾಗಬೇಕಾಗಿತ್ತು. ಬಟ್ ಬಾಹ್ಯಾಕಾಶದಲ್ಲಿ ಈಗ ಇಸ್ರೋಗೆ ಎದುರಾಗಿರುವಂತಹ ಸವಾಲೇನು ಸರ್, ಯಾವಾಗ ಆಗ್ಬೋದು ಸರ್ ಇದು? 30ನೇ ತಾರೀಕು ಡಿಸೆಂಬರ್ 2024 ಸ್ಪೇಡೆಕ್ಸ್ ಮಿಷನನ್ನು PSLV C-60 ಲಾಂಚ್ ಮಾಡಲಿಕ್ಕಾಯಿತು. ಇದರಲ್ಲಿ 2 ಸ್ಯಾಟಲೈಟ್ ಇದೆ, SD-1 SD-2 ಅಂತ 2 ಸ್ಯಾಟಲೈಟ್ ಇದೆ. ಅದನ್ನು 550 ಕಿಲೋಮೀಟರ್ ಆರ್ಬಿಟಲ್ಲಿ ಫಸ್ಟ್ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿ, ಅದಾದಮೇಲೆ 3 ಸೆಕೆಂಡ್ ಆದಮೇಲೆ ಇನ್ನೊಂದು ಸ್ಯಾಟಲೈಟ್ ಲಾಂಚ್ ಮಾಡಿ, ಅದನ್ನು ಒಂದೇ ಆರ್ಬಿಟ್ ಅಂದರೆ ಒಂದೇ ಕಕ್ಷೆ ಒಂದೇ ಲೈನಲ್ಲಿ 2 ಸ್ಯಾಟಲೈಟ್ ಇರುತ್ತೆ. ಆದರೆ ಅದರ ಡಿಸ್ಟೆನ್ಸ್ ಬಂದ್ಬಿಟ್ಟು 4 ರಿಂದ 5 ಕಿಲೋಮೀಟರ್ ದೂರ ಇರುವ ಹಾಗೆ ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿ ಆಯಿತು. 7ನೇ ತಾರೀಕುವರೆಗೆ ಇದು ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಆಗಬೇಕಿತ್ತು, ಈಗ ಸಕ್ಸಸ್ಫುಲ್ ಆಗಿ ಮುಗಿಬೇಕಿತ್ತು. ಆದರೆ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಮ್ಮ TV ಚಾನಲ್ ಆಗಲಿ ಮತ್ತು ಈ ನಮ್ಮ ಮೊಬೈಲ್ ನೆಟ್ವರ್ಕ್ ಆಗಲಿ ಬಾಕಿ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಗೆಲ್ಲನೂ ಬಂದ್ಬಿಟ್ಟು ಒಂದು ಥರದ ಸ್ಯಾಟಲೈಟ್ ಇರುತ್ತೆ. ಅದಕ್ಕೆ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ, ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಹೇಳ್ತೀವಿ. 36,000 ಕಿಲೋಮೀಟರ್ ದೂರದಲ್ಲಿ ಕೆಲವು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ನಮಗೆ ಭೂಮಿಗೆ ಸಂಪೂರ್ಣವಾಗಿ ಯಾವಾಗಲೂ 24/7 ನಮಗೆ ವಿಸಿಬಿಲಿಟಿ ಇರುತ್ತೆ. ಅದರಿಂದನೇ ನಮಗೆ TV ಮತ್ತು ಚಾನಲ್ ಇದೆಲ್ಲ ಮತ್ತು ಕಮ್ಯುನಿಕೇಷನ್ ಎಲ್ಲ ಎಸ್ಟಾಬ್ಲಿಷ್ ಆಗುವಂಥದ್ದು. ಇದು ಒಂದು ಥರದ ಸ್ಯಾಟಲೈಟು. ಇನ್ನೊಂದು ಥರದ ಸ್ಯಾಟಲೈಟ್ ಏನಪ್ಪ ಅಂತ ಹೇಳಿದ್ರೆ ಈ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೀವಿ. ಅಂದರೆ ಭೂಮಿಗೆ ಹತ್ತಿರವಾಗಿ 1000 ಕಿಲೋಮೀಟರ್ ಒಳಗಡೆ ಇರುವಂಥ ಆರ್ಬಿಟ್ ಏನು ಹೇಳ್ತೀವಿ ಅದನ್ನು ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೀವಿ. ಆ ಲೋ ಅರ್ತ್ ಆರ್ಬಿಟಲ್ಲಿ ನಾವು ಏನು ಭೂಮಿಯನ್ನು ವೀಕ್ಷಣೆ ಮಾಡಬೇಕು, ಮತ್ತು ಭೂಮಿಯ ಖನಿಜಗಳನ್ನ ಏನು ವೀಕ್ಷಣೆ ಮಾಡಬೇಕು, ಓಷನ್ ಏನು ವೀಕ್ಷಣೆ ಮಾಡುವಂಥದ್ದು, ಸೆಕ್ಯೂರಿಟಿಗೆ ಬೇಕಾದಂಥ ಸ್ಯಾಟಲೈಟ್ ಎಲ್ಲ ಈ ಆರ್ಬಿಟ್ನಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಸ್ಪೇಡೆಕ್ಸ್ ಅನ್ನೋ ಒಂದು ಮಿಷನ್ ಏನಿದೆ ಅದು 550 ಕಿಲೋಮೀಟರ್ ಆರ್ಬಿಟಲ್ಲಿ ಲಾಂಚ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಏನು ಭಾರತ ಸ್ಪೇಸ್ ಸ್ಟೇಷನ್ ಅಂತ ಏನು ಹೇಳ್ತಾ ಇದ್ದೀವಿ BSS ಅಂತ, ಅದು 400 ರಿಂದ 450 ಕಿಲೋಮೀಟರ್ ದೂರದಲ್ಲಿ ಅದನ್ನು ಇಡ ಆಗುತ್ತೆ. ಅದರಿಂದ 550 ಕಿಲೋಮೀಟರಲ್ಲಿ ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ಆರ್ಬಿಟಲ್ಲಿ ಒಂದು ಚಾಲೆಂಜ್ ಏನಂತ ಹೇಳಿದ್ರೆ ಈ ಒಂದು ದಿನದಲ್ಲಿ 20 ನಿಮಿಷ ಮಾತ್ರ ನಮ್ಮ ಏನು ಭೂಮಿಯಲ್ಲಿರುವಂಥ ಭಾರತ ದೇಶದಲ್ಲಿರುವಂಥ ಅರ್ತ್ ಸ್ಟೇಷನ್ಗಳನ್ನು ವ್ಯೂ ಮಾಡುವಂಥ ಒಂದು ಕೇಪಬಿಲಿಟಿ ಇರುವಂಥ ಈ ಒಂದು 20 ನಿಮಿಷದಲ್ಲಿ ಮಾತ್ರನೇ ವಿಸಿಬಿಲಿಟಿ ನಮ್ಮ ಭಾರತಕ್ಕೆ ಬರುವಂಥದ್ದು. ಈ 20 ನಿಮಿಷದಲ್ಲೇ ಎಲ್ಲ ಎಕ್ಸ್ಪೆರಿಮೆಂಟು ಎಲ್ಲ ಡಾಕಿಂಗ್ ಎಲ್ಲನೂ ಮಾಡಬೇಕಾಗುತ್ತೆ. ಅದಾದಮೇಲೆ 20 ನಿಮಿಷದ ಮೇಲೆ ಇದನ್ನು ನಾನ್ ವಿಸಿಬಿಲಿಟಿ ಏರಿಯಾ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ನ ನಡೀತಾ ಇದೆ. ಈಗ ಮೊನ್ನೆ ನೋಡಿರ್ಬೋದು ಈ ಸ್ಯಾಟಲೈಟ್ನ 3 ಮೀಟರ್ ದೂರದವರೆಗೂ ತಂದು ಪಾರ್ಕ್ ಮಾಡ್ಕೊಂಡಾಗಿತ್ತು. ಪಾರ್ಕ್ ಮಾಡಿದ ಮೇಲೆ ಅದನ್ನು ಡಾಕ್ ಮಾಡಬೇಕು. ಡಾಕ್ ಮಾಡಬೇಕಾದ್ರೆ ಭಾಳಷ್ಟು ಚಾಲೆಂಜ್ ಇದೆ. ಈಗ ನಾವು ನೋಡಿದ ಹಾಗೆ ಲಾಂಚ್ ಆದಮೇಲೆ 20 ಕಿಲೋಮೀಟರ್ ದೂರದಲ್ಲಿತ್ತು. 20 ಕಿಲೋಮೀಟರ್ ದೂರದಿಂದ 15, 10, 5 ಹೀಗಾಗಿ 1.5 ಕಿಲೋಮೀಟರ್ ದೂರದವರೆಗೂ ಬಂತು. ಈ 1.5 ಕಿಲೋಮೀಟರಿಂದ ನಾವು ಮತ್ತೆ ಇನ್ನೂ ಎಷ್ಟು ಹತ್ತಿರ ಬರಬೇಕಂತ ಹೇಳಿದ್ರೆ ಅದಕ್ಕೆ ಲೇಸರ್ ರೇಂಜಿಂಗ್ ಮತ್ತು ಸೆನ್ಸಿಂಗ್ ಅಂತ ಹೇಳ್ತೀವಿ. ಆ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆ 2 ಸ್ಯಾಟಲೈಟ್ನ ಹತ್ತಿರ ತರ್ತಾರೆ. ಆದರೆ 10 ಮೀಟರ್ ಒಳಗಡೆ ಬರ್ತಿದ್ದಾಗೆ ಅಲ್ಲಿಂದ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಹೇಳ್ತೀವಿ, ಪ್ರಾಕ್ಸಿಮಿಟಿ ಡಾಕಿಂಗ್ ಮತ್ತು ಪ್ರಾಕ್ಸಿಮಿಟಿ ಮೆಕ್ಯಾನಿಸಮ್, ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂತ ನಾವೇನು ಹೇಳ್ತೀವಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆ ಒಂದು ಪ್ರಾಕ್ಸಿಮಿಟಿ ಸೆನ್ಸರಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ 2 ಸ್ಯಾಟಲೈಟ್ದು ವೆಲಾಸಿಟಿ ಏನಿದೆ ಅಂದರೆ ಸ್ಪೀಡ್ ಏನಿದೆ, ಅದರದ್ದು ಓರಿಯಂಟೇಷನ್ ಏನಿದೆ, ಅದರದ್ದು ಮೇಲಿರುವಂಥ ಸೂರ್ಯನ ಕಿರಣಗಳು ಹೇಗಿದೆ, ಸೂರ್ಯನ ಶಕ್ತಿ ಹೇಗಿದೆ, ಕಮ್ಯುನಿಕೇಷನ್ ಹೇಗಿದೆ ಎಲ್ಲ ನೋಡಿಕೊಂಡು ಇದು ಆಟೋಮೆಟಿಕ್ ಆಗಿ AI ಬೇಸ್ಡ್ ಅಂತ ಏನು ಹೇಳ್ತೀವಿ ಆ AI ಬೇಸ್ಡ್ ಸಾಫ್ಟ್ವೇರು AI ಬೇಸ್ಡ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಅದು ಸಂಪೂರ್ಣವಾಗಿ ಎಲ್ಲ ಮೀಟ್ ಆದರೆ ಮಾತ್ರನೇ ಇದು ಸಕ್ಸಸ್ಫುಲ್ ಆಗಿ ಡಾಕ್ ಹೋಗುವಂಥದ್ದು. ಇದು ಒಂದು ಬಹಳ ದೊಡ್ಡ ಚಾಲೆಂಜ್. ಈ ಒಂದು 10 ನಿಮಿಷದಲ್ಲಿ ಮಾತ್ರನೇ ನಾವು ಈ ಒಂದು ಡಾಕಿಂಗನ್ನು ಮಾಡಬೇಕಾಗತ್ತೆ. ಅದು ಸಕ್ಸಸ್ಫುಲ್ ಆಗಿ ಇಸ್ರೋ 3 ಮೀಟರ್ವರೆಗೂ ತಂದು ಎಲ್ಲ ಥರದ ಎಕ್ಸ್ಪೆರಿಮೆಂಟು ಎಲ್ಲ ಥರದ ಸಿಮ್ಯುಲೇಷನ್ ಎಲ್ಲ ಮಾಡ್ತಾ ಇದೆ. ಈಗ ಯಾಕೆ ಹೀಗೆ 3 ಮೀಟರ್ ಬಂದ ಮೇಲೆ ಒಂದು ವಿಸಿಬಿಲಿಟಿ ಪೀರಿಯಡಲ್ಲಿ 3 ಮೀಟರ್ ಬರ್ತಾ ಇದೆ, ಅಲ್ಲಿ ಪಾರ್ಕ್ ಆಗ್ತಾ ಇದೆ. ಆ ನಾನ್ ವಿಸಿಬಿಲಿಟಿ ಪೀರಿಯಡಲ್ಲಿ ಇಸ್ರೋ ಆ ಸೇಫ್ಟಿಗೋಸ್ಕರ ಅದನ್ನು ಬೇರ್ಪಡಿಸಿ ದೂರ ಅಂದರೆ 450 ಮೀಟರ್
ಇಲ್ಲಾಂದರೆ 1 ಕಿಲೋಮೀಟರ್ವರೆಗೂ ಆ ಸೆಪರೇಟ್ ಮಾಡಿ ಅದನ್ನು ಮೂವ್ ಮಾಡ್ತಾ ಇದೆ. ಈ ಯಾಕೆ ಅಂತ ಹೇಳಿದ್ರೆ ನಾನ್ ವಿಸಿಬಿಲಿಟಿ ಪೀರಿಯಡಲ್ಲಿ ಯಾವುದೇ ರೀತಿಯಾಗಿ ಸ್ಯಾಟಲೈಟ್ಗಳು ಕೊಲೈಡ್ ಆಗಬಾರ್ದು. ಕೊಲೈಡ್ ಆದರೆ ಅದು ಡಿಸಾಸ್ಟರ್ ಆಗಿಬಿಡುತ್ತೆ. ಅದರಿಂದ ವಿಸಿಬಿಲಿಟಿ ಪೀರಿಯಡಲ್ಲಿ ಹತ್ತಿರ ತಂದು ನಾನ್ ವಿಸಿಬಿಲಿಟಿ ಪೀರಿಯಡಲ್ಲಿ ಸ್ವಲ್ಪ ಅದನ್ನು ಸ್ಪೇಸ್ ಮಾಡಿಕೊಂಡು ಈ ರೀತಿಯಾದ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದೆ. ಇವಾಗ ಏನು ಎಕ್ಸ್ಪೆರಿಮೆಂಟ್ಸ್ ಆಗಿದೆ, ಏನು ಲರ್ನಿಂಗ್ ಆಗಿದೆ, ಅದನ್ನು ಇಟ್ಕೊಂಡು ನೆಕ್ಸ್ಟ್ ಸ್ಟೇಜಲ್ಲಿ ಅದನ್ನು ಡಾಕ್ ಮಾಡುವಂಥ ಒಂದು ವ್ಯವಸ್ಥೆನ ಇಸ್ರೋ ಮಾಡಬೇಕಾಗತ್ತೆ. ಸರ್, ಈಗ ಈ ಒಂದಿಷ್ಟು ರಿಪೋರ್ಟ್ ನೋಡ್ತಿದ್ದಂಗೆ ಹತ್ರಕ್ಕೆ ಬರುತ್ತೆ ಮತ್ತೆ ದೂರ ಆಗುತ್ತೆ. ಹಂಗಾದ್ರೆ ಇದು ಎಷ್ಟು ದಿನ, ಅಂದ್ರೆ ಈಗ 1 ವಾರದಲ್ಲಿ ಇಸ್ರೋ ಪ್ಲಾನ್ ಮಾಡ್ಕೊಂಡಿದೆ, ಈಗ 14 ದಿನ ಆಗಿದೆ. ಎಷ್ಟು ದಿನಗಳವರೆಗೆ ಈ ಡಾಕಿಂಗ್ ಪ್ರಕ್ರಿಯೆಗೆ ಅವಕಾಶ ಇದೆ ಸರ್? ಏನಿದೆ ಅಬಾರ್ಟ್ ಅಂದ್ರೆ ಏನು ಸರ್? ಅಬಾರ್ಟ್ ಅಂತ ನಾವು ಏನು ನಿನ್ನೆ ನ್ಯೂಸಲ್ಲಿ ನೋಡಿದ್ವಿ, ಅಬಾರ್ಟ್ನ ಡಾಕಿಂಗ್ನ ಅಬಾರ್ಟ್ ಅಷ್ಟೇ. ಆ ಒಂದು ನಿಮಿಷದಲ್ಲಿ ನಾವೇನು ಡಾಕಿಂಗ್ ಮಾಡಬೇಕಾಗಿತ್ತು ಆ ಡಾಕಿಂಗ್ ಮಾಡೋದಕ್ಕೆ ಎಲ್ಲ ಥರದ ಒಂದು ಕೋಆರ್ಡಿನೇಷನ್ ಅಂತ ಏನಿದೆ ಸಿಸ್ಟಮಲ್ಲಿ, AI ಕೋಆರ್ಡಿನೇಷನ್ ಏನಿದೆ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ, ಅದು ಡಾಕ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸ್ಪೀಡು, ಆ ಒಂದು ಲೈನ್ ಆಫ್ ಸೈಟು, ಅದರದ್ದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ 3 ಆಕ್ಸಿಸಲ್ಲೂ ಯಾವ ರೀತಿಯಾಗಿ ಒಂದು ಹೊಂದಾಣಿಕೆ ಆಗಬೇಕು, ಆ ಹೊಂದಾಣಿಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಆ ಸ್ಪೀಡ್ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ, ಮತ್ತು ಆ ಒಂದು ಮೆಕ್ಯಾನಿಸಮಲ್ಲಿ ಏನಾದರೂ ಒಂದು ಏರುಪೇರು ಕಂಡ್ರೆ, ಸೆನ್ಸರ್ಸಲ್ಲಿ ಏನಾದರೂ ಒಂದು ಏರ್ಪೇರ್ ಕಂಡ್ರೆ ಆಟೋಮೆಟಿಕ್ ಆಗಿ ಅಲ್ಲಿರೋ ಆಟೋಮೆಟಿಕ್ ಸಿಸ್ಟಮ್ಸು ಅದನ್ನು ಸಿಸ್ಟಮ್ನ ಅಬಾರ್ಟ್ ಮಾಡುತ್ತೆ. ಅದನ್ನ ಅಬಾರ್ಟ್ ಮಾಡೋದ್ರಿಂದ ನಮಗೆ ಡಿಸಾಸ್ಟರ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಇದು ರೆಗ್ಯುಲರ್ ಆಗುವಂಥ ಒಂದು ವಿಷಯ, ಇದೇನು ಹೊಸದಾದ ವಿಷಯ ಏನಲ್ಲ, ರೆಗ್ಯುಲರ್ ಆಗುವಂಥ ಒಂದು ವಿಷಯ. ಹೌದು, ಇವಾಗ ಹೇಗೆ ನಮಗೆ ಇದನ್ನು ಡಾಕ್ ಮಾಡಬಹುದು, ಯಾವ ರೀತಿಯಾಗಿ ನಾವು ಚಾನ್ಸ್ ಇದೆ ಅಂತ ನಾವು ನೋಡ್ತಾ ಹೋದರೆ, ನಾನು ಹೇಳಿದಾಗೆ 20 ನಿಮಿಷ ಮಾತ್ರನೇ ಈ ಭಾರತ ದೇಶದ ಮೇಲೆ, ನಮ್ಮ ಒಂದು ಗ್ರೌಂಡ್ ಸ್ಟೇಷನ್ ಮೇಲೆ, ಅರ್ತ್ ಸ್ಟೇಷನ್ಸ್ಗಳ ಮೇಲೆ ಈ ಸ್ಯಾಟಲೈಟ್ ಮೂವ್ ಆಗುತ್ತೆ. ಇಷ್ಟು 20 ನಿಮಿಷ ಮಾತ್ರನೇ ವಿಸಿಬಿಲಿಟಿ. ಮತ್ತು ಬಾಕಿ ಇರುವಂಥ ದಿನದ ಬಾಕಿ ಟೈಮಲ್ಲಿ ನಮಗೆ ವಿಸಿಬಿಲಿಟಿ ಇರಲ್ಲ, ನಮಗೆ ಸ್ಯಾಟಲೈಟ್ಗಳು ಕಾಣಲ್ಲ. 20 ನಿಮಿಷದಲ್ಲಿ ಮಾತ್ರನೇ ನಾವು ಎಲ್ಲ ಥರದ ಡಾಕಿಂಗ್ನ ಮಾಡಬೇಕಾಗತ್ತೆ. ಹೀಗೇನೆ 22ನೇ ತಾರೀಕು ಜನವರಿವರೆಗೂ ಡಾಕಿಂಗ್ ಮಾಡುವಂಥ ಎಲ್ಲ ಪಾಸಿಬಿಲಿಟಿ ಇದೆ. ಅದಾದ ಮೇಲೆ ಸ್ವಲ್ಪ ಇವಾಗ ನೋಡಿ ಅರ್ತ್ ಕೂಡ ಮೂವ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಅರ್ತ್ ರೊಟೇಟ್ ಆಗ್ತಾ ಇದೆ ಆನ್ ಇಟ್ಸ್ ಓನ್ ಆಕ್ಸಿಸ್, ಮತ್ತು ಅರ್ತ್ ಸನ್ ಅರೌಂಡ್ ಮೂವ್ ಆಗ್ತಾ ಇದೆ. ಮತ್ತು ಸ್ಯಾಟಲೈಟ್ ಕೂಡ 40,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಚಲಿಸ್ತಾ ಇದೆ. ಅದ್ರ ಆಕ್ಸಿಸ್ ಮೇಲೂ ಅದು ಚಲಿಸ್ತಾ ಇದೆ. ಹೀಗಾಗಿ ಎಲ್ಲ ಚಲನೆಗಳು ಇರೋದ್ರಿಂದ ಒಂದು ಭೂಮಿಯ ಒಂದು ಏನು ಅಕ್ಷಾಂಶ ರೇಖಾಂಶ ಅಂತ ನಾವೇನು ಹೇಳ್ತೀವಿ ಅದು ಬದಲಾಗ್ತಾ ಹೋಗೋದ್ರಿಂದ 22ನೇ ತಾರೀಕು ಮೇಲೆ ಮತ್ತೆ ನಮಗೆ ಡಾಕ್ ಮಾಡುವಂಥ ಅವಕಾಶ ಸ್ವಲ್ಪ ಮಾರ್ಚ್ನಲ್ಲೇ ಸಿಗಬಹುದು. 22ನೇ ತಾರೀಕು ಜನವರಿ ಒಳಗಡೆ ಈ ಡಾಕ್ ಮಾಡುವಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ. ಎಲ್ಲ ಥರದ ಸಿದ್ಧತೆ ಇದೆ, ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಆಗಲಿ ಅನ್ನೋ ಒಂದು ಶುಭಾಶಂಕ್ಷೆಗಳು ಕೂಡ ಇದೆ. ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಒಂದು ಬಹಳಷ್ಟು ಕಾನ್ಫಿಡೆನ್ಸ್ ಇಸ್ರೋಗೆ ಇದೆ. ಇವಿಷ್ಟು ಡಾಕ್ಟರ್ SV ಶರ್ಮಾ ಅವರು ಮತ್ತು ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.